ಈ ವಿಡಿಯೋದಲ್ಲಿ ನಾನು ನಿಮಗೆ ಸುಲಭವಾಗಿ ಹೇಳುತ್ತೇನೆ ಮಕ್ಕಳಿಗೆ ಅನುಶಾಸನ ಹೇಗೆ ಕಲಿಸುವುದು. ಮೊದಲು ಇದನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿ. ನಿಮ್ಮ ಮಕ್ಕಳು ಯಾವ ರೀತಿ ವರ್ತಿಸುತ್ತಾರೆ ಎಂಬುದರಿಂದಲೇ ಅವರು ಯಾವ ಕುಟುಂಬದಿಂದ ಬಂದಿದ್ದಾರೆ ಮತ್ತು ಅವರಿಗೆ ಯಾವ ರೀತಿಯ ಸಂಸ್ಕಾರಗಳನ್ನು ನೀಡಲಾಗಿದೆ ಎಂದು ಸ್ಪಷ್ಟವಾಗಿ ತಿಳಿಯುತ್ತದೆ. ಯಾವುದೇ ವ್ಯಕ್ತಿಯ ವರ್ತನೆಯಿಂದಲೇ ಅವನ ಮಾತಾಪಿತೃಗಳ ಪ್ರತಿಷ್ಠೆ ಎತ್ತರವಾಗುತ್ತದೆ ಅಥವಾ ಕೆಳಗೆ ಬೀಳುತ್ತದೆ. ಆ ಪ್ರತಿಷ್ಠೆ ಯಾವಾಗಲೂ ಎತ್ತರವಾಗಿರಲಿ, ಕೆಳಗೆ ಬೀಳದಿರಲಿ ಎಂದು ನಿಮ್ಮ ಮಕ್ಕಳಿಗೆ ಸರಿಯಾದ ಮತ್ತು ಉತ್ತಮ ಸಂಸ್ಕಾರಗಳನ್ನು ನೀಡಬೇಕು. ಇದರ ಪೂರ್ಣ ಜವಾಬ್ದಾರಿ ಕೇವಲ ಮಾತಾಪಿತೃಗಳದ್ದೇ. ಮಾತಾಪಿತೃಗಳು ಬಾಲ್ಯದಿಂದಲೇ ಮಕ್ಕಳನ್ನು ಅನುಶಾಸನದಲ್ಲಿ ಇಟ್ಟುಕೊಂಡು ಉತ್ತಮ ಸಂಸ್ಕಾರಗಳನ್ನು ನೀಡುವ ಪ್ರಯತ್ನ ಮಾಡಬೇಕು. ಏಕೆಂದರೆ ಮಕ್ಕಳು ದೊಡ್ಡವರಾಗುತ್ತಾ ಹೋದಂತೆ ಅವರಿಗೆ ಉತ್ತಮ ಮತ್ತು ಸರಿಯಾದ ಸಂಸ್ಕಾರಗಳನ್ನು ನೀಡುವುದು ತುಂಬಾ ಕಷ್ಟವಾಗುತ್ತಾ ಹೋಗುತ್ತದೆ. ಇದನ್ನು ಸ್ವಲ್ಪ ಅರ್ಥ ಮಾಡಿಕೊಳ್ಳಿ. ಹೆಚ್ಚಿನ ಮಾತಾಪಿತೃಗಳು ಇಲ್ಲಿಯೇ ತಪ್ಪು ಮಾಡುತ್ತಾರೆ. ವಾಸ್ತವವಾಗಿ ಏನಾಗುತ್ತದೆ ಎಂದರೆ, ಮಗು ಚಿಕ್ಕದಾಗಿದ್ದಾಗ ಮಾತಾಪಿತೃಗಳು ಯೋಚಿಸುತ್ತಾರೆ, ಈಗಿನಿಂದಲೇ ಅನುಶಾಸನ ಕಲಿಸುವುದೇನು, ಇನ್ನೂ ತುಂಬಾ ಚಿಕ್ಕದಿದೆ. ಮಗು ಸ್ವಲ್ಪ ತಿಳಿಯುವಂತಾಗುತ್ತದೆ ಎಂದು ಕಾಯುತ್ತಾ ಅವರ ಬಳಿ ಕಲಿಯಲು ಸಮಯವೇ ಉಳಿಯುವುದಿಲ್ಲ. ಇದರಿಂದ ಮಗು ಮೈ ಲೈಫ್ ಮೈ ರೂಲ್ಸ್ ತತ್ವದಲ್ಲಿ ಹೊರಟು ಹೋಗುತ್ತದೆ. ಇದನ್ನು ಅರ್ಥ ಮಾಡಿಕೊಳ್ಳಿ. ಮಕ್ಕಳಿಗೆ ಸಂಸ್ಕಾರಗಳು ಅವರು ಜನಿಸಿದ ನಂತರವಲ್ಲ, ಜನಿಸುವ ಮುನ್ನವೇ ನೀಡುವುದನ್ನು ಪ್ರಾರಂಭಿಸಬೇಕು. ಶಾಸ್ತ್ರಗಳಲ್ಲಿ ಇದು ಬರೆದಿದೆ. ಯಾವುದೇ ಪರಿಸ್ಥಿತಿ ಇರಲಿ, ಗರ್ಭಿಣಿ ಸ್ತ್ರೀಯು ಯಾವಾಗಲೂ ಉತ್ತಮ ಸಾಹಿತ್ಯ ಓದಬೇಕು ಮತ್ತು ಅದರ ಮೇಲೆ ಚಿಂತನೆ ಮಾಡಬೇಕು. ಇದರಿಂದ ಮಗುವಿನಲ್ಲಿ ಉತ್ತಮ ಸಂಸ್ಕಾರಗಳು ಬೆಳೆಯುತ್ತವೆ. ಇದು ಮೊದಲ ನಿಯಮ. ಎರಡನೇ ನಿಯಮ, ಮಾತಾಪಿತೃಗಳು ತಮ್ಮ ಮಕ್ಕಳೊಂದಿಗೆ ತಂದೆ ತಾಯಿಯಂತೆಯೇ ವರ್ತಿಸಬೇಕು. ಅವರೊಂದಿಗೆ ಸ್ನೇಹಿತರಂತೆ ವರ್ತಿಸುವ ಪ್ರಯತ್ನವನ್ನು ಎಂದಿಗೂ ಮಾಡಬಾರದು. ಜನನದಿಂದ 5 ವರ್ಷಗಳವರೆಗೆ ಮಕ್ಕಳನ್ನು ತುಂಬಾ ಪ್ರೀತಿಯಿಂದ ಇಟ್ಟುಕೊಳ್ಳಬೇಕು. ಎಲ್ಲಾ ಮಾತುಗಳನ್ನು ಪ್ರೀತಿಯಿಂದ ಹೇಳಿ ತಿಳಿಸಿ ಮನವರಿಕೆ ಮಾಡಬೇಕು. ನಂತರದ 10 ವರ್ಷಗಳು ಅವರು ಶಿಕ್ಷಣ ಸ್ವೀಕರಿಸುತ್ತಿರುವಾಗ ಮತ್ತು ಮುಂದಿನ 10 ವರ್ಷಗಳು ಅವರು ತಮ್ಮ ಕಾಲಲ್ಲಿ ನಿಲ್ಲುವ ಪ್ರಯತ್ನ ಮಾಡುತ್ತಿರುವಾಗ, ಅಂದರೆ ಒಟ್ಟು 25 ವರ್ಷಗಳು ಬ್ರಹ್ಮಚರ್ಯ ಆಶ್ರಮ ಮುಗಿಯುವವರೆಗೆ ಮಕ್ಕಳನ್ನು ಕಪೂರ ಅನುಶಾಸನದಲ್ಲಿ ಇಟ್ಟುಕೊಳ್ಳಬೇಕು. ಇದನ್ನೆಲ್ಲ ಮುಗಿಸಿದ ನಂತರ ಅವರೊಂದಿಗೆ ಸ್ನೇಹಿತರಂತೆ ವರ್ತಿಸುವುದನ್ನು ಪ್ರಾರಂಭಿಸಬೇಕು. ಏಕೆಂದರೆ ಈ ರೀತಿ ಪಾಲಿಸಿದ ಸಂತಾನವೇ ಮಾತಾಪಿತೃಗಳ ನಿಜವಾದ ಸ್ನೇಹಿತರಾಗಬಲ್ಲರು. ಮಕ್ಕಳೊಂದಿಗೆ ವಾಸ್ತವವಾಗಿ ಏನಾಗುತ್ತದೆ ಎಂದರೆ, ನೀವು ಅವರೊಂದಿಗೆ ಪ್ರೀತಿಯಿಂದ ಮತ್ತು ಸ್ನೇಹಿತರಂತೆ ವರ್ತಿಸದೆ ಕಠೋರ ಅನುಶಾಸನದಲ್ಲಿ ಇಟ್ಟುಕೊಂಡರೆ ಅವರಿಗೆ ಕೆಟ್ಟದಾಗುತ್ತದೆ ಮತ್ತು ಅವರು ನಿಮ್ಮನ್ನು ಶತ್ರುವೆಂದು ಭಾವಿಸುತ್ತಾರೆ. ಆದರೆ ಅವರು ದೊಡ್ಡವರಾದಾಗ, ಜೀವನದಲ್ಲಿ ಯಶಸ್ಸು ಸಿಗದಿದ್ದಾಗ ಅವರಿಗೆ ಅರ್ಥವಾಗುತ್ತದೆ, ಮಾತಾಪಿತೃಗಳು ಸರಿಯಾಗಿಯೇ ಹೇಳುತ್ತಿದ್ದರು. ಅವರು ನಿಮ್ಮನ್ನು ಶತ್ರುವೆಂದು ಭಾವಿಸಿದ್ದು ತಪ್ಪು ಎಂದು ತಿಳಿಯುತ್ತಾರೆ. ಇಲ್ಲಿ ಎರಡನೇ ನಿಯಮಕ್ಕೆ ಬನ್ನಿ. ಮಕ್ಕಳು ಯಾವಾಗಲೂ ನಿಮ್ಮ ಯೋಗ್ಯತೆಯನ್ನು ಪರೀಕ್ಷಿಸುತ್ತಾರೆ ಮತ್ತು ಅದಕ್ಕೆ ಅನುಗುಣವಾಗಿ ವರ್ತಿಸುತ್ತಾರೆ. ಅದಕ್ಕೆ ಅನುಗುಣವಾಗಿ ನಿಮ್ಮ ಗೌರವವನ್ನು ಮಾಡುತ್ತಾರೆ. ನಿಮ್ಮ ಮಕ್ಕಳು ನಿಮ್ಮ ಗೌರವ ಮಾಡಬೇಕು, ಏಕೆಂದರೆ ನೀವು ಅವರ ಮಾತಾಪಿತೃಗಳು ಎಂದು ಯೋಚಿಸಿದರೆ ನೀವು ಸಂಪೂರ್ಣ ತಪ್ಪು. ಮಕ್ಕಳು ನಿಮ್ಮ ಗೌರವ ಮಾಡುವಂತೆ ಮಾಡಲು ನೀವು ನಿಮ್ಮನ್ನು ಇಂದಿನ ಕಾಲಕ್ಕೆ ಅನುಗುಣವಾಗಿ ಅಪ್ಡೇಟ್ ಮಾಡಿಕೊಳ್ಳಬೇಕು. ಇಲ್ಲದಿದ್ದರೆ ಮಕ್ಕಳು ನಿಮ್ಮನ್ನು ಬುದ್ಧಿಹೀನರೆಂದು ಭಾವಿಸುತ್ತಾರೆ. ಆದ್ದರಿಂದ ನಿಮ್ಮ ಮಕ್ಕಳು ಎದುರಿಸುವ ವಿಷಯಗಳ ಬಗ್ಗೆ ನಿಮಗೆ ಕನಿಷ್ಠ 2-3 ವಿಷಯಗಳು ತಿಳಿದಿರಬೇಕು. ಇದರಿಂದ ನೀವು ಅವರೊಂದಿಗೆ ಮಾತನಾಡುವಾಗ ಮಕ್ಕಳಿಗೆ ಹೌದು, ಇವರು ನಮ್ಮ ತಂದೆ ತಾಯಿ ಎಂಬ ಭಾವನೆ ಬರುತ್ತದೆ. ಬಹಳಷ್ಟು ಮಾತಾಪಿತೃಗಳು ಈ ರೀತಿ ಹೇಳುತ್ತಾರೆ, ನಮ್ಮ ಮಗು ನಮ್ಮ ಮಾತು ಕೇಳುವುದೇ ಇಲ್ಲ, ಏನೇ ಹೇಳಿದರೂ ಅದಕ್ಕೆ ಯಾವುದೇ ವ್ಯತ್ಯಾಸವಾಗುವುದಿಲ್ಲ. ಬಹಳಷ್ಟು ತಾಯಂದಿರು ಮಕ್ಕಳನ್ನು ತಿಳಿಸುತ್ತಾ ತಮ್ಮ ಕಣ್ಣಿನಲ್ಲಿ ಕಣ್ಣೀರು ತರಿಸುತ್ತಾರೆ. ನೀವು ಮಗು ಕೇಳುವುದೇ ಇಲ್ಲ ಎಂದು ಹೇಳಿದರೆ ಅಥವಾ ನಿಮ್ಮ ಕಣ್ಣಿನಲ್ಲಿ ಕಣ್ಣೀರು ಬಂದರೆ ಅದರ ಅರ್ಥ ಏನು? ನೀವು ಮಗುವನ್ನು ನಿಭಾಯಿಸುವ ಯೋಗ್ಯತೆಯೇ ನಿಮ್ಮಲ್ಲಿಲ್ಲ ಎಂದು ನೀವು ಒಪ್ಪಿಕೊಂಡಿದ್ದೀರಿ. ಈ ವಿಷಯ ಮಗುವಿಗೆ ಅರ್ಥವಾದರೆ ಅದು ನಿಮ್ಮ ಗೌರವ ಮಾಡುವುದಿಲ್ಲ, ಬದಲಾಗಿ ಮತ್ತಷ್ಟು ವಿರುದ್ಧವಾಗಿ ವರ್ತಿಸುತ್ತದೆ. ಕಣ್ಣೀರಿನ ಆಯುಧ ತಂದೆ, ಸಹೋದರ ಮತ್ತು ಗಂಡನ ಮೇಲೆ ಕೆಲಸ ಮಾಡುತ್ತದೆ, ಮಕ್ಕಳ ಮೇಲೆ ಕೆಲಸ ಮಾಡುವುದಿಲ್ಲ. ನೀವು ಅಳುತ್ತಾ ತೋರಿಸಿದರೆ ಅದು ನಿಮ್ಮಿಗಿಂತ 10 ಪಟ್ಟು ಹೆಚ್ಚು ಅಳುತ್ತದೆ. ಇಲ್ಲಿ 4ನೇ ನಿಯಮಕ್ಕೆ ಬನ್ನಿ. ಬೆದರಿಕೆ ಇಲ್ಲದೆ ಪ್ರೀತಿ ಇರುವುದಿಲ್ಲ. ತಮ್ಮ ಮಾತು ಮನವರಿಕೆ ಮಾಡಿಸುವಕ್ಕೆ 4 ಹಂತಗಳಿವೆ. ಮೊದಲ ಹಂತ, ನೀವು ಖಚಿತವಾಗಿ ಏನು ಬಯಸುತ್ತೀರಿ ಎಂದು ಹೇಳಿ. ಎರಡನೇ ಹಂತ, ನೀವು ಆ ವಿಷಯವನ್ನು ಹೇಗೆ ಬಯಸುತ್ತೀರಿ ಎಂದು ಹೇಳಿ. ಮೂರನೇ ಹಂತ, ಮಾಡದಿದ್ದರೆ ಏನಾಗುತ್ತದೆ ಎಂದು ಹೇಳಿ. 4ನೇ ಹಂತ, ನೀವು ಆ ವಿಷಯವನ್ನು ಮಾಡಿ ತೋರಿಸಿ.
ಇದು ತುಂಬಾ ಪರಿಣಾಮಕಾರಿ ವಿಧಾನ ಮತ್ತು ಎಲ್ಲ ವಯಸ್ಸಿನ ಮಕ್ಕಳ ಮೇಲೆ ಒಂದೇ ರೀತಿ ಕೆಲಸ ಮಾಡುತ್ತದೆ. ಮಕ್ಕಳಿಗೆ ಶಿಕ್ಷೆ ನೀಡುವ ಉತ್ತಮ ವಿಧಾನವೆಂದರೆ ಅವರ ಸೌಲಭ್ಯಗಳನ್ನು ಕಡಿಮೆ ಮಾಡುವುದು, ಕಾರ್ಟೂನ್ ತೆಗೆದುಹಾಕಿ ಮೊಬೈಲ್ ನೀಡುವುದನ್ನು ನಿಲ್ಲಿಸಿ. 5ನೇ ನಿಯಮ, ನೀವು ಎಷ್ಟೇ ಕೆಲಸ ಮಾಡುತ್ತಿದ್ದರೂ ಪ್ರತಿ ತಿಂಗಳು ಕನಿಷ್ಠ 30 ಗಂಟೆಗಳ ಕ್ವಾಲಿಟಿ ಟೈಮ್ ಮಕ್ಕಳೊಂದಿಗೆ ಕಳೆಯಬೇಕು. ತಾಯಿಗೆ 15 ಗಂಟೆಗಳು ಮತ್ತು ತಂದೆಗೆ 15 ಗಂಟೆಗಳು. ಇದರಲ್ಲಿ ಊಟದ ಸಮಯ ಸೇರಿಸಬಾರದು. ಮಕ್ಕಳು ತಮ್ಮ ಮಾತಾಪಿತೃಗಳಿಂದ 5 ವಿಷಯಗಳನ್ನು ಬಯಸುತ್ತಾರೆ: ಕೇರ್, ಡಿಪೆಂಡೆನ್ಸ್, ಅನ್ಕಂಡೀಷನಲ್ ಲವ್, ಗೈಡೆನ್ಸ್ ಮತ್ತು ಇಂಡಿಪೆಂಡೆನ್ಸ್. ಇವೆಲ್ಲವನ್ನು ಒದಗಿಸುವ ಉತ್ತಮ ವಿಧಾನ ಮಕ್ಕಳೊಂದಿಗೆ ಸಮಯ ಕಳೆಯುವುದು. 6ನೇ ನಿಯಮ, ಹಿರಿಯರ ಸಲಹೆ ಪಡೆಯಬೇಕು. 7ನೇ ನಿಯಮ, ಮಕ್ಕಳನ್ನು ಕೇವಲ ಪ್ರೀತಿ ಮೂಲಕ ಪಾಲಿಸಲು ಸಾಧ್ಯವಿಲ್ಲ, ಕೆಲವೊಮ್ಮೆ ಗದರಿಸುವುದು ಅಗತ್ಯ, ಆದರೆ ಗದರಿಸುವಾಗ ಕೂಗಾಡಬೇಡಿ, ಫ್ಯಾಕ್ಟ್ಸ್ ಹೇಳಿ. 8ನೇ ನಿಯಮ, ಮಕ್ಕಳನ್ನು ಅನುಶಾಸನಗೊಳಿಸುವುದು. ಅವರಿಗೆ ಶರೀರ, ವಿನಯ, ಪ್ರತಿಷ್ಠೆ, ಕಲೆ, ಧನ, ಮೆಹನತ್ ಮತ್ತು ದುನಿಯಾದಾರಿ ಕಲಿಸಬೇಕು. ಮಕ್ಕಳು ನೀವು ಹೇಳಿದಂತೆ ಮಾಡುವುದಿಲ್ಲ, ನೀವು ಮಾಡಿದಂತೆ ಮಾಡುತ್ತಾರೆ. ಆದ್ದರಿಂದ ನೀವು ಅವರ ರೋಲ್ ಮಾಡೆಲ್ ಆಗಬೇಕು. ಕೊನೆಯ ವಿಷಯ, ಈ ವಿಡಿಯೋದಲ್ಲಿ ಹೇಳಿದ ಎಲ್ಲಾ ವಿಷಯಗಳು ಕಾಲದ ಪರೀಕ್ಷೆಯಲ್ಲಿ ತೇರ್ಗಡೆಯಾದವು. ಇವುಗಳಲ್ಲಿ ಯಾವುದೂ ಅಸಾಧ್ಯವಲ್ಲ, ಮಾಡಿದರೆ ಫಲಿತಾಂಶ ಸಿಗುತ್ತದೆ. ನಿಮ್ಮ ಮಕ್ಕಳು ಉತ್ತಮರಾಗಬೇಕು ಎಂದರೆ ಈ ನಿಯಮಗಳನ್ನು ಪಾಲಿಸಿ.